ಮಾಹಿತಿ ತಂತ್ರಜ್ಞಾನ ಪ್ರಬಂಧ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾಹಿತಿ ತಂತ್ರಜ್ಞಾನ ಅಥವಾ IT ನಾವು ಬದುಕುವ, ಕೆಲಸ ಮಾಡುವ ಮತ್ತು ಕಲಿಯುವ ರೀತಿಯಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಇದು ಮಾಹಿತಿಯನ್ನು ಸಂಗ್ರಹಿಸಲು, ಹಿಂಪಡೆಯಲು ಮತ್ತು ಹಂಚಿಕೊಳ್ಳಲು ಕಂಪ್ಯೂಟರ್ಗಳು, ಸಾಫ್ಟ್ವೇರ್ ಮತ್ತು ನೆಟ್ವರ್ಕ್ಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಿಂದ ಹಿಡಿದು ಮನರಂಜನೆ ಮತ್ತು ವ್ಯವಹಾರದವರೆಗೆ ಬಹುತೇಕ ಪ್ರತಿಯೊಂದು ಕ್ಷೇತ್ರದಲ್ಲೂ IT ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಕೃತಕ ಬುದ್ಧಿಮತ್ತೆ, AI, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ IoT ನಂತಹ ಪ್ರಗತಿಯೊಂದಿಗೆ IT ನಮ್ಮ ಜೀವನವನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಿದೆ. ಉದಾಹರಣೆಗೆ, ಆನ್ಲೈನ್ ಕಲಿಕಾ ವೇದಿಕೆಗಳು ವಿದ್ಯಾರ್ಥಿಗಳು ಎಲ್ಲಿಂದಲಾದರೂ ಶಿಕ್ಷಣವನ್ನು ಪಡೆಯಲು ಅವಕಾಶ ಮಾಡಿಕೊಡುತ್ತವೆ. ಆದರೆ ಟೆಲಿಮೆಡಿಸಿನ್ ರೋಗಿಗಳನ್ನು ವೈದ್ಯರೊಂದಿಗೆ ದೂರದಿಂದಲೇ ಸಂಪರ್ಕಿಸುತ್ತದೆ. ಜಾಗತಿಕ IT ಕೇಂದ್ರವಾಗಿ ಭಾರತವು ತನ್ನ ನುರಿತ ಕಾರ್ಯಪಡೆ ಮತ್ತು ನಾವೀನ್ಯತೆಗಳ ಮೂಲಕ ಗಣನೀಯ ಕೊಡುಗೆ ನೀಡಿದೆ. ಡಿಜಿಟಲ್ ಇಂಡಿಯಾದಂತಹ ಉಪಕ್ರಮಗಳು ಆಡಳಿತ ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಉತ್ತೇಜಿಸುತ್ತವೆ. ಆದಾಗ್ಯೂ IT ಸೈಬರ್ ಅಪರಾಧ ಮತ್ತು ಡೇಟಾ ಗೌಪ್ಯತೆಯ ಕಾಳಜಿಯಂತಹ ಸವಾಲುಗಳನ್ನು ಸಹ ತರುತ್ತದೆ. ITಯನ್ನು ಬುದ್ಧಿವಂತಿಕೆಯಿಂದ ಬಳಸಲು ವಿದ್ಯಾರ್ಥಿಗಳು ಹೊಸ ಕೌಶಲ್ಯಗಳನ್ನು ಕಲಿಯುವ ಮತ್ತು ನೈತಿಕ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವತ್ತ ಗಮನಹರಿಸಬೇಕು. IT ಕೇವಲ ತಂತ್ರಜ್ಞಾನವಲ್ಲ, ಇದು ಅಂತ್ಯವಿಲ್ಲದ ಸಾಧ್ಯತೆಗಳಿಗೆ ಒಂದು ದ್ವಾರವಾಗಿದೆ. ಧನ್ಯವಾದಗಳು.